ಸ್ನೇಹಿತರೆ ನಮಸ್ಕಾರ. ಸಿನಿಮ್ಯಾಟಿಕ್ ಇಂಡಿಯಾಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವರ್ಷ ಬಾಲಿವುಡ್ನ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಿದ್ರೆ, ನಮ್ಮ ಕನ್ನಡದ ಸಿನಿಮಾಗಳು ಬಾಕ್ಸ್ ಆಫೀಸನ್ನೇ ಕೊಳ್ಳೆ ಹೊಡೆಯುತ್ತಿವೆ. ಚಿತ್ರರಂಗದಲ್ಲಿ ಅದೆಷ್ಟೋ ಸಿನಿಮಾಗಳು ತೆರೆಗೆ ಬರಲು ಹೊಸ್ತಿಲ ಬಳಿ ಕಾದು ನಿಂತಿವೆ. ಅದರಲ್ಲೂ ಬಹುನಿರೀಕ್ಷಿತ ಕನ್ನಡ ಸಿನಿಮಾ ರಿಯಲ್ ಸ್ಟಾರ್ ರವರ ಯುಐ. ಹಾಗಿದ್ದರೆ ಏನಿದು ಯುಐ? ಕತ್ತಲೆ ಲೋಕ ಸೃಷ್ಟಿಸಿ ಅಭಿಮಾನಿಗಳ ಕುತೂಹಲ ಕೆರಳಿಸಿದ್ದ ನಟ ಉಪೇಂದ್ರ ಕೊನೆಗೂ ಫಸ್ಟ್ ಲುಕ್ ಬಿಡುಗಡೆ ಮಾಡುವ ಮೂಲಕ ಸಿನಿಮಾದ ಝಲಕ್ ಹಾಗೂ ಸಿನಿಮಾದೊಳಗಿನ ಜಗತ್ತನ್ನು ಅದ್ಭುತವಾಗಿ ಜನರಿಗೆ ಪರಿಚಯಿಸಿದ್ದಾರೆ. ಒಂದೆಡೆ ಟೀಸರ್ ಸದ್ದು ಮಾಡುತ್ತಿದ್ದರೆ, ಇನ್ನೊಂದೆಡೆ ಅಭಿಮಾನಿಗಳ ತಲೆಗೆ ಕೈ ಹಾಕಿ ತಲೆ ಪರಪರ ಕೆರೆಸಿಕೊಳ್ಳುವಂತೆ ಮಾಡಿದೆ. ಏಕೆಂದರೆ ಇದು ಸ್ವತಃ ಉಪೇಂದ್ರರವರೇ ನಿರ್ದೇಶಿಸಿರುವ ಸಿನಿಮಾ. ಉಪ್ಪಿ ಸಿನಿಮಾ ಅಂದಮೇಲೆ ಹಾಗೆ ಅಲ್ವಾ? ಅಲ್ಲೊಂದು ಕತೆಯ ತಿರುಳಿನಲ್ಲಿ ತಿರುವು ಭಿನ್ನ ವಿಭಿನ್ನ. ಅಂದ ಹಾಗೆ ಈ ಸಿನಿಮಾದಲ್ಲಿ ದೊಡ್ಡ ತಾರಬಣವೇ ಇದೆ. ಬಹುತೇಕ ಕನ್ನಡಿಗರೇ ತುಂಬಿರುವ ಈ ಸಿನಿಮಾ ನಿಜಕ್ಕೂ ನಿರೀಕ್ಷೆ ಹೆಚ್ಚಿಸಿದೆ. ಉಪೇಂದ್ರರವರ ವಿಭಿನ್ನ ಗೆಟಪ್ ಇದಕ್ಕೊಂದು ಸಾಕ್ಷಿ. ಯುಐ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ರೀಶ್ಮಾ ನಾಣಯ್ಯ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಟೀಸರ್ನಲ್ಲೇ ತೋರಿಸಿರುವಂತೆ ಜೋಕರ್ ಪಾತ್ರದಲ್ಲೇ ಕಾಣಿಸಿಕೊಳ್ಳುವ ಸಾಧುಕೋಕಿಲ ಅವರ ಗಾಢ ಹಾಸ್ಯ ಪ್ರೇಕ್ಷಕರ ಹೊಟ್ಟೆ ಉಣ್ಣಾಗಿಸುವಷ್ಟು ನಟಿಸೋದರಲ್ಲಿ ಸಂದೇಹವಿಲ್ಲ. ಬಹು ಎತ್ತರದ ವ್ಯಕ್ತಿಯಂತೆ ಕಾಣುವ ಆರ್ಮುಗಂ ರವಿಶಂಕರ್ ದುಬೈ ಶೇಖ್ ಆಗಿ ಅಚ್ಯುತ್ ರಾವ್ ಚಿತ್ರದಲ್ಲಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಕಾಂತಾರ ಖ್ಯಾತಿಯ ಅಜನೀಶ್ ಲೋಕನಾಥ್ ರವರ ವಿಭಿನ್ನ ಸಂಗೀತ ಈ ಚಿತ್ರದಲ್ಲಿದೆ ಎನ್ನುವ ಬಲ್ಲ ಮೂಲಗಳು ಮಾಹಿತಿ ಇದೆ. HC ವಿನು ಸಿನಿಮಾಟೋಗ್ರಫಿ, ರವಿ ವರ್ಮಾ ಥ್ರಿಲ್ಲರ್ ಮಂಜು ಹಾಗೂ ಚೇತನ್ ಡಿಸೋಜರವರ ಅದ್ಭುತ ಸಾಹಸವಿದೆ. ಈ ಚಿತ್ರಕ್ಕೆ ಜಿ ಮನೋಹರ್, KP ಶ್ರೀಕಾಂತ್ ರವರು ಹಣ ಹೂಡಿದ್ದಾರೆ. ಅಲ್ಲದೆ ಚಿನ್ನಿ ಪ್ರಕಾಶ್, ಇಮ್ರಾನ್ ಸರ್ದಾರಿಯಾ ಅವರ ನೃತ್ಯ ಸಂಯೋಜನೆ ಈ ಚಿತ್ರಕ್ಕಿದೆ. ಕನ್ನಡದ ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಉಪೇಂದ್ರರವರು ಬರೆದು ನಿರ್ದೇಶಿಸಿರುವುದೇ ಈ ಸಿನಿಮಾದ ಹೈಲೈಟ್. ಇದಿಷ್ಟು ಯುಐ ಸಿನಿಮಾ ಕಲಾವಿದರ ಕಥಾಕಹನಿ. ಮುಂದಿನ ವಿಡಿಯೋದಲ್ಲಿ ಈ ಸಿನಿಮಾ ಕಥೆಯ ಒಳಗುಟ್ಟು ಹಾಗೂ ಈ ಸಿನಿಮಾದಲ್ಲೇನಿದೆ ಅನ್ನೋದನ್ನ ಹೇಳ್ತೇನೆ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನೋಡ್ತಾ ಇರಿ ಸಿನಿಮ್ಯಾಟಿಕ್ ಇಂಡಿಯಾ. ನಾನು ಅಕ್ಷಯ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಬಗ್ಗೆ ನಿಮಗೆ ಅನಿಸಿದ್ದನ್ನು ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.